ಹಿರಿಯವರೆಲ್ಲ ಬಂದು ಮಾತಾಡಿದ್ದಾರೆ, ನಾವು ಕೂಡ ಹಂಚಿಕೊಂಡಿದ್ದೀವಿ ಅವರ ಅಭಿಪ್ರಾಯಗಳನ್ನು. ಈಗ ಅವರ ಹಾಡುಗಳನ್ನು ಇವರೇ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದಾರೆ. ಅನುಕೃಪ ಬರ್ತಾ ಇದ್ದಾಳೆ ನಮ್ಮ ಮುಂದಕ್ಕೆ. ದರಾ ಬೇಂದ್ರೆ ಅವರ ಸಾಹಿತ್ಯ, ಸಂಗೀತ ಕಟ್ಟಿ ಮೂಲ ಗಾಯಕ. ಘಮ 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 ಆಡಿಸ್ತಾವ. ಈಗ ಈ ಪುಟ್ಟ ಅನುಕೃಪ ಏನ್ ಮಾಡ್ತೀವಿ ಅಂತ ನೋಡ್ತೀವಿ ನಾವು. ಆಲ್ ದ ಬೆಸ್ಟ್ ಅನುಕೃಪ, ಬೆಸ್ಟ್ ಆಫ್ ಲಕ್ ಟು ಯು. ಗಜಲಿಗೆ ಘಮ ಘಮ ಕಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೆ ಗಜಲಿಗೆ, ನೀ ಹೊರಟಿದ್ದೆ ಗಜಲಿಗೆ. ಗಜಲಿಗೆ ಘಮ ಘಮ ಕಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೆ ಗಜಲಿಗೆ, ನೀ ಹೊರಟಿದ್ದೆ ಗಜಲಿಗೆ. ತುಳುಕ್ಯಾಡುತ್ತಾವ ಕಡಿಕೆ, ಎದಿ ಅಪ್ಪತಾವ ಕಂಡುಡುಕೆ, ತುಳುಕ್ಯಾಡುತ್ತಾವ ಕಡಿಕೆ, ಎದಿ ಅಪ್ಪತಾವ ಕಂಡುಡುಕೆ. ಮನಸ್ಸು ತೇಲಿ ಬರುತ್ತಾವ ಹುಡುಕಿ, ಮನಸ್ಸು ತೇಲಿ ಬರುತ್ತಾವ ಹುಡುಕಿ. ನೀ ಹೊರಟಿದ್ದೆ ಗಜಲಿಗೆ, ನೀ ಹೊರಟಿದ್ದೆ ಗಜಲಿಗೆ. ಘಮ ಘಮ ಕಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೆ ಗಜಲಿಗೆ, ನೀ ಹೊರಟಿದ್ದೆ ಗಜಲಿಗೆ, ನೀ ಹೊರಟಿದ್ದೆ ಗಜಲಿಗೆ, ನೀ ಹೊರಟಿದ್ದೆ ಗಜಲಿಗೆ. ಕೃಪಾ, ನೀನು ಹಾಡ್ತಾ ಇರೋದು ನಾನು ನೋಡ್ತಾ ಇದ್ರೆ ನನಗೆ ನನ್ನ ಮೊಮ್ಮಗಳು ಜ್ಞಾಪಕ ಬರ್ತಾ ಇದ್ದಾಳೆ. ನನಗೂ ಕೂಡ 4 ಹೆಣ್ಣು ಮೊಮ್ಮಕ್ಕಳುಗಳಿವೆ ನನಗೆ. ಅದರಲ್ಲಿ ಮೊದಲನೇ ಅವಳು ನಿನ್ನಷ್ಟೇ ವಯಸ್ಸಿರ್ಬೇಕು ಅವಳಿಗೆ. ನನ್ನ ಸಂಸಾರನ, ನನ್ನ ಮೊಮ್ಮಕ್ಕಳನ್ನ ನೀನು ಜ್ಞಾಪಿಸ್ತಾ ಇದೆಯಾ. ಚೆನ್ನಾಗಿ ಕೂಡ ಹಾಡು ಹೇಳಿದೀಯಾ. ಎಲ್ಲೋ ಈ ನೀನು ಹಾಡು ಹೇಳ್ಬೇಕಾದ್ರೆ ನನಗೇನು ಅನ್ಸುತ್ತೆ ಅಂದರೆ, ನಮ್ಮ ಕಾಲದಲ್ಲಿ ಹಾಡುಗಳು ಕಂಪೋಸ್ ಮಾಡ್ತಾ ಇದ್ದ ಕಾಲದಲ್ಲಿ, ಆ ಕಾಲದಲ್ಲಿ ಲಿರಿಕ್ಸ್ ಬಲ್ತಾ ಇದ್ದ ಕಾಲದಲ್ಲಿ ಈ ಒತ್ತಕ್ಷರಗಳನ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ವಿ. ಹುಡುಕಿಕೊಂಡು ಬಂದಿ ಅಂತ ಅದನ್ನ ಬಿಡಿಸಿ ಬಿಡಿಸಿ ಆ ಕಾಲದಲ್ಲಿ ಒತ್ತಕ್ಷರಗಳನ್ನ ಇಲ್ಲದೆ ಇದ್ದಾಗ ಹಾಡುಗಳನ್ನು ಬರೀತಾ ಇದ್ರು. ಅದರಲ್ಲಿ ನಮ್ಮ ಮಾವ ಹುಣಸೂರು ಕೃಷ್ಣಮೂರ್ತಿಗಳು ಆ ಕಾಲದಲ್ಲಿ ಒಂದು ಹಾಡುಗಳನ್ನು ಬರೆದು ಸೂಪರ್ ಹಿಟ್ ಮಾಡಿದ್ರು. ಸಿಟ್ಟ್ಯಾಕೋ ಸಿಡಿಕ್ಯಾಕೋ ನನ್ನ ಜಾಣ, ಇಟ್ಟಾಯ್ತೋ ನಿನ್ನ ಮೇಲೆ ನನ್ನ ಪ್ರಾಣ, ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳೋ. ಎಲ್ಲ ನೋಡು, ಎಲ್ಲವೂ ಒತ್ತಕ್ಷರಗಳು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಅಶ್ವಥ್ ಅವರು ಅವರ ಸುಗಮ ಸಂಗೀತದ ಜೀವನದಲ್ಲಿ ಈ ಒತ್ತಕ್ಷರಗಳಿಗೆಲ್ಲವಕ್ಕೂ ಒಂದು ಲಕ್ಷಣವನ್ನು ತಂದವರು ಅವರು. ಅವರಿಗೆ ನಮ್ಮ ನಮನ, ನಮ್ಮ ನಮನ, ನಮ್ಮ ನಮನ. ಅನುಕೃಪ ಬೇಂದ್ರೆ ಅಜ್ಜನ ಹಾಡು ಅದ್ಭುತವಾದ ಹಾಡು.
ಚುಕ್ಕಿ ತೋರಿಸ್ತಾವ ಬೆರಳ, ಚಂದ್ರಮ ಕನ್ನಡಿ ಹರಳ, ಎಂತೆಂಥ ಸಾಲುಗಳು, ಕಣ್ಣಿಗೆ ಕಟ್ಟದ ಹಾಗಿರೋ ಸಾಲುಗಳು. ಆ ಸಾಲುಗಳ ಒಂದು ಚೂರು ಅದಕ್ಕೆ ಒಂದು ದೇಸಿ ಗುಣ ಇದೆ ಬೇಂದ್ರೆಯವರ ಪದಗಳಿಗೆ. ಅದು ಹೀಗೆ ಅದು ಒಂದು ಕಬ್ಬಿಣದ ಅದರಿನ ತರ ಅದು. ಅಲ್ಲಿ ಮಣ್ಣು, ಅದರ ಬೇರುಗಳ ಒಂದು ಸುಗಂಧ ಎಲ್ಲ ಇರುವಂತ ಚಿನ್ನನೂ ಇರುತ್ತೆ. ಆ ತರ ಬೇಂದ್ರೆಯವರ ಪದ ಇರುತ್ತೆ. ಅದು ತುಂಬಾ ರಿಫೈನ್ಡ್ ಆದ ಇಸ್ತ್ರಿ ಹಾಕಿದ ಪದಗಳಿರೋದಿಲ್ಲ, ರಾ ಆಗಿರುತ್ತೆ, ಹಸಿ ಹಸಿಯಾಗಿರುತ್ತೆ. ಅದಕ್ಕೆ ಸಿ ಅಶ್ವಥ್ ಅವರು ಬಹಳ ತುಂಬಾ ಭಾವೋದ್ದೀಪಕವಾಗಿ ಈ ಟ್ಯೂನ್ ಮಾಡಿದ್ದಾರೆ. ಮತ್ತು ಆ ಎರಡು, ಅದ್ರಲ್ಲೂ ಆ ಹಸಿತನ ಮತ್ತು ಸಿ ಅಶ್ವತ್ಥರ ಬಿಸಿತನ ಎರಡೂ ನಿನ್ನೊಳಗೆ ತುಂಬಾ ಕರೆಕ್ಟ್ ಆಗಿ, ಅಂದ್ರೆ ಎಲ್ಲೂ ಅದಕ್ಕೆ ಎರಡಕ್ಕೂ ಏನೂ ಆಗ್ಲಿಲ್ಲ. ತುಂಬಾ ಚೆನ್ನಾಗಿ ಹಾಡಿದೀಯ. ಸೊ ಬೇಂದ್ರೆ ಅಜ್ಜನ ಹಾಡುಗಳನ್ನ ಸಿ ಅಶ್ವತ್ಥ ಕಂಪೋಸ್ ಮಾಡಿರ್ಬೋದು, ಮೈಸೂರು ಅನಂತ ಸ್ವಾಮಿ ಮಾಡಿರ್ಬೋದು, ಹುಡುಕಿಕೊಂಡು ಹಾಡು ಪ್ರಾಕ್ಟೀಸ್ ಮಾಡು.